ಹೊಸ ಕಾನ್ಸೆಪ್ಟು, ಹೊಸ ಪ್ರಯತ್ನ, ಒಳ್ಳೆ ಟಾಪಿಕ್ಕು ಅಂತಾನೂ ಹೇಳ್ಬೋದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಒಂದು ಕಾಷನ್, ಎಚ್ಚರಿಕೆಯಿಂದ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನೀವು ನಂಬೋ ಪರಿಸ್ಥಿತಿಲಿಲ್ಲ. ಅದು ನನಗೆ ಚೆನ್ನಾಗೇ ಗೊತ್ತು. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಕೆಲವ್ರಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಒಂದು ಸೈಲೆಂಟ್ ನರೇಟಿವ್ ಸಿನಿಮಾ ನಿಮಗೆ ಬೇಕು ಅಂತಂದರೆ ದಿಸ್ ಸಿನಿಮಾ ಇಸ್ ಫಾರ್ ಯು. ಒಂದು ಚಿಕ್ಕ ಕಥೆಗಳನ್ನ ಸೇರಿಸಿ ಒಂದು ಸಿನಿಮಾ ಮಾಡಿದ್ರೆ ಅದೇ ನರೇಟಿವ್ ಮೊಸಾಕ್ ಎಕ್ಸ್ಪೀರಿಯನ್ಸ್. ನೀವು ಈ ಸಿನಿಮಾದಲ್ಲಿ 3 ನರೇಟಿವ್ನ ನೋಡ್ತೀರಾ. ಅಂದರೆ ಫಸ್ಟ್ ಹಾಫಲ್ಲಿ ಒಂದು OCD ಮತ್ತು ಕ್ಲೆಪ್ಟೋಮ್ಯಾನಿಕ್ 2 ಕಾನ್ಸೆಪ್ಟ್ನ ಸಿನಿಮಾ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರ OCD ಇರುತ್ತೆ. ಬಟ್ ಆದರೆ ಈ ಸಿನಿಮಾದಲ್ಲಿ ತೋರಿಸಿರುವಂಥ ಒಂದು OCD ಕಾನ್ಸೆಪ್ಟು ಡಿಫ್ರೆಂಟ್ ಆಗೇ ಇದೆ. ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡೇ ಇರ್ತಾರೆ. ಬಟ್ ಆದರೆ ಈ ಸಿನಿಮಾದಲ್ಲಿ ತೋರಿಸಿರುವಂಥ ಕಳ್ತನ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಕೆಲವರು ಕಳ್ತನನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ. ಅದರಲ್ಲೂ ಕೆಲವರು ಒಂದು ರೆಪ್ಯುಟೇಷನ್ಗೋಸ್ಕರನೂ ಕಳ್ತನ ಮಾಡ್ತಾರೆ. ಇನ್ನು ಕೆಲವರು ಒಂದು ಡಿಸಾರ್ಡರು, ಒಂದು ಕಾಯಿಲೆ, ಒಂದು ಚಟ, ಯಾವ ಥರ ಪರ್ಟಿಕ್ಯುಲರಾಗಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಕಳ್ತನ ಮಾಡೋಕ್ಕೆ ಇಷ್ಟಪಡ್ತಾರೆ. ಅಂದರೆ ದುಡ್ಡು ಇಲ್ದಿರೋರು ಕಳ್ತನ ಏನಕ್ಕೆ ಮಾಡ್ತಾರೆ ಮತ್ತು ದುಡ್ಡು ಇರೋರು ಕಳ್ತನ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗೇ ತೋರಿಸಿದ್ದಾರೆ. ನೀವು ಇದರಲ್ಲಿ 3 ಟೈಪ್ಸ್ ಆಫ್ ಕಳ್ತನನ ನೋಡ್ತೀರಾ. ಬೈ ದ ವೇ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗೆ ಫಸ್ಟ್ ಹಾಫಲ್ಲಿ ನೋಡಿದಂಥ 2 ಕಾನ್ಸೆಪ್ಟು ಅಂದರೆ OCD ಆ್ಯಂಡ್ ಕ್ಲೆಪ್ಟೋಮ್ಯಾನಿಯಾಕು, ಇದು ಈ ಎರಡನ್ನೂ ಕೂಡ ಒಂದು ಡಿಫ್ರೆಂಟ್ ಸ್ಟೈಲಲ್ಲೇ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದ್ದು ಅಂದರೆ ಕ್ಲೆಪ್ಟೋಮ್ಯಾನಿಯಾಕ್ ಕಾನ್ಸೆಪ್ಟು. ಏನಕ್ಕೆ ಅಂತಂದರೆ ಡೈರೆಕ್ಟರ್ಗೆ ಪರ್ಸ್ನಲಿ ಏನಾರೋ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ. ನನ್ನ ಪ್ರಕಾರ ಅವರ ಮೈಂಡಿಲ್ಲ, ಅವ್ರ ಡ್ರೀಮಲ್ಲಿ ಯಾವ ಥರ ಮದುವೆ ಆಗಬೇಕು, ಯಾವ ಥರ ಒಂದು ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನ ಈ ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಅಂದರೆ ಆ ಕ್ಲೆಪ್ಟೋಮ್ಯಾನಿಕ್ ಕಾನ್ಸೆಪ್ಟಲ್ಲಿ ಏನಕ್ಕೆ ಅಂದರೆ ಆ ಕಾನ್ಸೆಪ್ಟನ್ನ ನೋಡಿದ್ರೆ ಲಿಟ್ರಲಿ ಈ ಥರ ಒಂದು ಕ್ರಿಯೇಟಿವ್ ಆಗಿ ಕೂಡ ಲವ್ ಮಾಡ್ಬೋದು, ಈ ಥರ ಒಂದು ಕ್ರಿಯೇಟಿವ್ ಆಗಿ ಕೂಡ ಮದುವೆ ಆಗ್ಬೋದು, ಅದನ್ನು ಕ್ರಿಯೇಟಿವ್ ಆಗಿ ಕೂಡ ಇನ್ನೊಂದೇನೋ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಅದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು. ನಿಮಗೆ ಈ ಸಿನಿಮಾ ನೋಡ್ತಾ ಹೋದಾಗ ನಿಮಗೆಲ್ಲೂ ಬೋರು, ಲ್ಯಾಗು, ಲೆಂತು ಅಂತ ಅನಿಸಲ್ಲ. ಇನ್ ಕೇಸ್ ಈ ಸಿನಿಮಾದಲ್ಲಿ ಲೆಂತ್ ಅಂತ ಏನಾದರೂ ಇದ್ದರೆ ಈ ಸಿನಿಮಾದ ಟೈಟಲ್ ಮಾತ್ರ. ಇನ್ನು ಫಸ್ಟ್ ಹಾಫಲ್ಲಿ 2 ಕಾನ್ಸೆಪ್ಟ್ನ ಹೈಲೈಟ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ರು ಕೂಡ ಸೆಕೆಂಡ್ ಹಾಫಲ್ಲಿ ಒಂದು 3ನೇ ಕಾನ್ಸೆಪ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅಂದರೆ ಕಂಪ್ಲೀಟ್ ಸೆಕೆಂಡ್ ಹಾಫು ಒಂದೇ ಟಾಪಿಕ್ ಮೇಲೆ ತೋರಿಸಿದ್ದಾರೆ. ಒಬ್ಬರಿಂದ ದುಡ್ಡನ್ನ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಹನಿ ಟ್ರ್ಯಾಪ್ ಅಂತಲೂ ಹೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಈ ಸಿನಿಮಾದ ಆ ಒಂದು ಕಾನ್ಸೆಪ್ಟಲ್ಲಿ ಕೊಟ್ಟಿರುವಂಥ ಪ್ಲಾಟ್ ಟ್ವಿಸ್ಟ್ ಮಾತ್ರ ಮೈಂಡ್ ಬ್ಲೋಯಿಂಗು, ಅನ್ಪ್ರಿಡಿಕ್ಟಬಲ್ ಮಾತ್ರ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆ ಥರ ಒಂದು ಪ್ಲಾಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ತಿರುಗು ಬಾಣ ಅಂತಾರಲ್ಲ ಆ ಥರ ಫೀಲ್ ಕೊಡ್ತು. ಮತ್ತು ಈ ಸಿನಿಮಾದ ಪ್ರೆಸೆಂಟೇಷನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಅದು ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್, ಸಿನಿಮಾಟೋಗ್ರಫಿ ಆಗಿರ್ಬೋದು, ಕ್ಯಾರೆಕ್ಟರೈಸೇಷನ್ ಡೆವಲಪ್ಮೆಂಟ್ ಆಗಿರ್ಬೋದು, ಒಂದು ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮಗೆ ಒಂದೇ ಕಾನ್ಸೆಪ್ಟಲ್ಲಿ ಇಡೀ ಸಿನಿಮಾ ತೋರಿಸೋದಕ್ಕಿಂತ ಒಂದು 3 ನರೇಟಿವಲ್ಲಿ ತೋರಿಸೋಣ ಅಂತ ಈ ಸಿನಿಮಾ ಮಾಡಿದ್ದಾರೆ. ಅದೊಂದಕ್ಕೆ ನನಗೆ ಮೇನ್ಲಿ ಇಷ್ಟ ಆಯಿತು. ನೀವು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತಿರೋ ಇಲ್ಲ OTT ನೋಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ಸಲ್ಲೇ ನೋಡಿ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.